ಮಸ್ತ್ ಮಾಡೋಣ ಅಂತ ಇವತ್ತು. ಇವತ್ತು ಅವನು ವಾಟರ್ ಮೆಲನ್ ತಗೊಂಡ್ರ ನೋಡ. ಬಿಸಿಲಿಗೆ ಹಂಗೆ ಜ್ಯೂಸ್ ಏನ? ಜ್ಯೂಸ್ ಇವತ್ತು. ಜ್ಯೂಸ್ ಬಿಸಿಲಿಗೆ ಒಳ್ಳೆ ಜ್ಯೂಸ್ ಮಾಡ್ಕೊಡಕ್ ನೋಡಿ ಇವತ್ತು. ಚಿಕನ್ ಮಟನ್ ತಿಂದ್ರಿಪ್ಪ 2 ತಿಂಗಳ. ನೀ ಬರ್ಬೇಕ ಅವತ್ತು. ಇವತ್ತು ನಾವು ಬಂದವಿ ಹಣ್ಣು ತಂದ್ರಿ ಅಲ್ಲಿ. ದುಡ್ಡು ನಾನು 10,000 ರೂಪಾಯಿ ಕೊಡ್ತಿದ್ದೆ. ನೋಡ್ ನಾ ಹಣ್ಣಾರ ನೋಡು ನೀನು. ಹಣ್ಣು ಹೋಗ್ಲಿ ದಿನ ತಿಂತಾವ ಮನ್ಯಾಗ. ತಿನ್ನಿ ಸರಿ, ಬಿಸಿಲಿಗೆ ಚೆನ್ನಾಗಿ ಹಣ್ಣು ಬಿಸಿಲು ಇರಕ ಹಣ್ಣು ತಂದಿರಿ. ನಮ್ಮ ಮುಸ್ಲಿಂ ಎಲ್ಲಿ ಬಿಟ್ರಿ? ಮುಸ್ಲಿ ಅದು ಮರ ಹರಕೋ ಎತ್ತಾಗ ಬೆಳಗಾಕ ಪಾರಿನ ಹೋಗ್ಯಾನ. ಬೆಳಗಾಕ ಹೋಗ್ಯಾನ. ಜೀವನದಾಗ ಬೆಳಕಾಗಲ್ಲ ಅವನು. ಎಲ್ಲಿ ಹೋಗ್ಯಾನ? ಪಾರಿನ ಅಂದ್ರೆ ವೆಸ್ಟ್ ಇಂಡೀಸ್ ಹೋಗ್ಯಾನ. ವೆಸ್ಟ್ ಇಂಡೀಸ್ಗೆ ವೆಸ್ಟ್ ಇಂಡೀಸ್ ಭಾರಿ ಬೆಳಗಾಗಿ ಬರಂಗ ಅಂತ ಏನಪ್ಪ. ಹಿಂಗ ಗಾಡಿ ಇಟ್ಕೊಂಡ್ ಹಿಂಗ ಹೆಚ್ಚಿದೆ ಅಂದ್ರೆ ಏನಾಗಂಗಲ್ಲ. ಹುಡುಗ ನೀನ್ ಹೆಂಗ್ ಕೊಯ್ದಿ ಅವ್ನ ಹೆಂಗ್ ಕೊಯ್ತ ನೋಡ್ಲಿ. ನೀನ್ ಕಂಡಾನೆ ಎಷ್ಟೇ ಅಲ್ಲ. ನಾವು ಹಣ್ಣಾರ ಅಲ್ಲಪ್ಪ ಅಂತಂದ್ ಮೊದ್ಲ ಹೇಳಿಲ್ಲ. ಅಂದ್ರೆ ಮಟನ್ ಕೊಯ್ದಂಗ್ ಕೊಯ್ದು ಎಲ್ಲ ಬೇರೆ ಇದನ್ ಬೇರೆ ಮಾಡಕತ್ತಿದ್ದೇನೆ. ನಾವ್ ಅದಾಗೈತಿ ಹಂಗಾಗಿ ಕೊಯ್ದಿಪ್ಪ. ಸ್ವಲ್ಪ ಇದನ್ನ ಸಿಕ್ಕಿನ ಸಿಪ್ಪಿ ತಿನ್ ಮಾಡ್ತಾವಲ್ಲಿ. ಅಯ್ಯೋ ನಮಗ್ ಗೊತ್ತಲ್ಲ. ಸಿಪ್ಪಿ ಯಾರು ತಿಂತಿದ್ರಿ ಇಲ್ಲಿ? ಹೆಂಗ್ ವಿಚಾರ ಮಾಡ್ತೀನಿ. ಸಿಪ್ಪಿ ತೆಗೆದ ಬೇಡ ಅಂತಿದ್ದೀವಿ. ತೆಗಿಯ ಕೊಟ್ರ ಎಷ್ಟು ಬಗತಗತಿ ಐತಿದಿ. ನಾನು ಮಟನ್ ಹೆಚ್ಚಿ ಹಿಂಗ ಹೆಚ್ಚಿ ರೂಢ ಇಲ್ಲ ಹಂಗಾಗಿ ಹೆಚ್ಚಿ. ಮಟನ್ ಹಣ್ಣಿಗೆ ಮಟನ್ಗೆ ವ್ಯತ್ಯಾಸನ ಗೊತ್ತಲ್ಲ ಅವನಿಗೆ. ಏನಣ್ಣ ಹಾಟ್ ಕೊಯ್ದಂಗ ನೋಡಿ. ಏನು ಡಾಕ್ಟರ್ ಆಗಿದ್ದೇನೆ ನೀನು? ಡಾಕ್ಟರ್ ಹಠಕ್ ಹೋಯ್ತಾರೇನ? ಹಣ್ಣಿನ ಹೆಸರು ಗೊತ್ತಲ್ಲ. ಇದು ಪಪ್ಪಾಳಿ ಹಣ್ಣು ಅನ್ನಂಗಲ್ಲ. ಇದು ಒಂದು ಗೊತ್ತಾಯ್ತು ನೋಡಪ್ಪ ನಿಮ್ಗೆ ಹಳ್ಳಿಯ ಬೆಳಿತಾರ ಅಂತೇಳಿ. ಒಂದು ಸ್ಟೋರಿ ಹೇಳ್ತಾನೆ ಕೇಳಿಲ್ಲ. ಹೇಳ. ಹೊಂಟಿದ್ ನಾ ಕಾಲೇಜ್ಗೆ. ಆ ಟೈಮ್ನಾಗ ಒಂದ್ ಹುಡುಗಿ ಹುಡುಗ ಒಂದ್ ಲವ್ ಇತ್ತು. ಅಂದ್ರೆ ಕ್ಯಾಸ್ಟ್ ಬ್ಯಾಡ್ ಹೇಳೋದು. ಬಟ್ ಲವ್ ಮಾಡ್ತಾ ಇದ್ರು. ಆಕಿ ಮದುವಾಗಿ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ಯಾರ ಅವ್ರಿಬ್ರು. ಸೆಟ್ಲ್ ಆದ್ಮೇಲೆ ಆಯ್ತು ಒಂದ ದಿನಕ್ಕೆ ಮದುವೆ ಆಗ್ಯಾರ. ಇವತ್ತು ಹೋಗಿ ಸೆಟ್ಲ್ ಆಗ್ಯಾರ. ಇವತ್ತು ಸೆಟ್ಲ್ ಆಗಿದ್ನ ಆದ್ಮೇಲೆ ಅವ್ರು ಆಕಿ ಅವ್ನ್ ಬೇಡ ಬೇಡ ಅಂತಂದು ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡಿ ಅವ್ರಿಗನ್ನ ಹೊಡಿಸಿ ಮರ್ಡರ್ ಮಾಡಿದ್ರು ಅವ್ರನ್ನ. ಬೇರೆ ಅಲ್ಲ, ಇಲ್ಲೇ ನಮ್ಮ ಹತ್ರನ. ಆಕೆನ ಹುಡುಗಿಯನ ಯಾರ್ಲಿ ಆಕೆ? ಇವತ್ತಿನ ಕಾಲಮಾನ ನಡ್ಯಾಕತ್ರದ ಹಂಗ. ಹುಡುಗನ ಜೀವನ ಏನಾಗ್ಬೇಕ ಹಂಗಾದ್ರೆ? ಅದಕ್ಕ ನೋಡಿ ಮಾಡಿ ಲವ್ ಮಾಡ್ರಪ್ಪ. ಗೊತ್ತಿಲ್ದಾನ ಸುಮ್ಮನೆ ಯಾರು ಬೇಕು ಅವ್ರನ್ನ ಮಾಡಕ್ ಹೋಗ್ಬೇಡ್ರಿ ಅನ್ನೋದು ಹೇಳೋದು. ನಮ್ಗೆ ಯಾಕೆ ಹೇಳ್ತಿಪ್ಪ? ನಮ್ಗೆಲ್ಲ ಮದುವೆ ಮುಂಜಿ ಎಲ್ಲ ಆಗ್ಯಾವ. ಅಲ್ಲ ನಮಗ್ ಗೊತ್ತಾರ ನಾವ್ ಹೇಳ್ತೇವೆ. ಇಲ್ಲ ನಾವ್ ಅದ್ ನಾವ್ ಮಾಡ್ತೇವೆ ಅಂದ್ರೆ ಮಾಡ್ಕೇಳಿ ಪಾಪ. ನಮ್ಗೆ ಇಷ್ಟ, ಅವ್ರ ಇಷ್ಟ ಅದು. ಮದುವೆ ಆಗ್ಲಿಲ್ದಾರ ಹೇಳ್ರಿ. ಗಿರಿಗೆ ಹೇಳ್ರಿ. ಗಿರಿನ ಮದುವೆಗೆ ಅವನಿಗೆ ಬಿಡ ಬೇಕಾದಷ್ಟು ಉಳ್ತಾವ. ಯಾಕಂದ್ರೆ ಅವ್ನ ಜಿಮ್ ಮಾಡ್ತಾನ. ಅದೇನ ಇವತ್ತಿನ ಕಾಲದಾಗ ಹುಡುಗಿಯರ್ ಹೆಂಗ್ ಗೊತ್ತ, ಒಳ್ಳೆ ಈಗ ಹಿಂಗ್ ಬಾಡಿ ಬಿಲ್ಡಿಂಗ್ ಮಾಡೋದು, ಆ ಕಡೆ ಕಾಂಪಿಟೇಷನ್ ಹೋಗೋರು ಅಂತಾರ ನೋಡಿದ್ರೆ ಬಾಳ ಬೀಳತ್ತೆ. ಈಗ ನಮ್ಮಂಗ ನಿನ್ನಂಗ ಇದ್ದೇನೆ ಅಂದ್ರೆ ಯಾರು ನೋಡಂಗಿಲ್ಲ. ಬಟ್ ಸೆಟ್ಲ್ ಆಗಿರ್ಬೇಕು, ಅವನ ಹತ್ರ ಫಿಟ್ನೆಸ್ ಇರ್ಬೇಕು ಅಂತಾರ ಮಾತ್ರ ನೋಡೋದು ಹುಡುಗಿಯರ. ನೀನ್ ಹಂಗಂದ್ರ ಏನು ಇಡೀ ದೇಶ ಮದುವೆ ಯಾರಿಗೆ ಹಾಕತ್ತಲ್ಲೇ? ಫಿಟ್ನೆಸ್ ಅಂದ್ರೆ ಎಲ್ರಿ ಫಿಟ್ನೆಸ್ ಅಂತ ಹೇಳಕತ್ತಿಲ್ಲ, ದುಡ್ಡು ಇರ್ಬೇಕು, ಇಲ್ಲ ಇರ್ಬೇಕು. ಈಗ ನಮ್ಮ ಹುಡ್ರೆಲ್ಲ ಹೆಂಗ್, ಈಗ ಒಂದ್ ಮಾತು ಕೇಳಿ ನಿನ್ನ, ಆ ಹುಡುಗಿಯರ್ ನಿನ್ ಯಾಕೆ ಲವ್ ಮಾಡ್ತಾರ? ಒಂದ್ ಕ್ವಶನ್. ನಿನ್ನ ಹತ್ರ ಎಲ್ಲ ಐತೆನ ಕಾರಣಕ್ ಹೋಗ್ತಾರ ಲವ್ ಮಾಡೋದು. ಯಾಕೆ ಇವ್ರನ್ನ ಭಿಕ್ಷೆ ಬೇಡ್ರನ್ ಲವ್ ಮಾಡ್ಲಿ, ಅನತ್ರನ ಲವ್ ಮಾಡ್ಲಿ? ಯಾಕೆ ಮಾಡಂಗಲ್ಲ ಹೇಳ? ಒಂದ್ ಕಾರಣ ಹೇಳ, ಅವ್ರ ಲೈಫ್ ಸೆಟ್ಲ್ ಆಗಂಗಲ್ಲ ನಾ ಒಂದ್ ರೀಸನ್. ಈ ಕಾರಣಕ್ಕೋಸ್ಕರ ಅವ್ರು ಮಾಡಲ್ಲ. ಕರೆಕ್ಟ್. ದುಡ್ಡ ಮೇನ್. ದುಡ್ಡು ಬೇಕ. ಎಲ್ಲರೂ ಒಂದೊಂದು ಪಾಸಿಟಿವ್ ಇದ್ದ. ಈಗ ನೀನ್ ನನ್ಗೆ ಹೆಲ್ಪ್ ಮಾಡಕತ್ತೆ ಅನ್ನೋ ಕಾರಣ ಏನ್ ಗೊತ್ತ? ನನ್ನದ್ದ ನಿನ್ ಬೆನಿಫಿಟ್ ಐತೆ ಅನ್ನೋ ಕಾರಣಕ್ಕೋಸ್ಕರ ನನ್ಗೆ ಹೆಲ್ಪ್ ಮಾಡ್ತಿ. ನನ್ನದ್ದಾರ ನಿನ್ಗೆ ಏನಲ್ಲ ಅಂದ್ರೆ ನನ್ಗೆ ಯಾಕೆ ಹೆಲ್ಪ್ ಮಾಡ್ತಿ? ಹೆಲ್ಪ್ ಮಾಡಂಗಿಲ್ಲ. ಹೆಲ್ಪ್ ಇದ್ದಾಗ ಹೆಲ್ಪ್ ಮಾಡೋದು. ಹಿಂಗ ಇರೋದು ಜೀವನದಲ್ಲಿ ಇರೋದ. ಸೀನಾ ನನ್ನ ಕೈಮಾ ಮಾಡಿ ಏನು ಹಣ್ಣಲ್ಲಿ ಕೈಮಾ ಮಾಡ್ದಂಗ್ ಮಾಡೇನ್ಲಿ ಅವನು. ನಮ್ಗೆ ಎದಕ್ ಕೊಟ್ರಿಲಿ ಹಣ್ಣ? ನೀವು ಹಣ್ಣು ನೀವ ತಿನ್ಕರಿ. ಅಲ್ಲ ಮಿಕ್ಸಿ ಹಾಕಿ ಬಂದಂಗ ಆತಲ್ಲೋ. ಹಂಗಲ್ಲ, ಈಗ ಕೈಮಾ ಮಾಡ್ತಾರ ಗೊತ್ತ? ಹಿಂಗ ಕುಟ್ಟಿ ಕೈಮಾ ಮಾಡ್ದಂಗ್ ಮಾಡ್ಯಾನ. ಹಂಗ ಮಾಡಿದ್ರಿ? ನಾ ಚಿಕನ್ ಮಾಡಿದ್ದೆ. ನಿನ್
ಸಾಲಡ್ ಫ್ರೂಟ್ ಏ, ಗೊತ್ತಲ್ಲ, ಹಿಂಗ ಎತ್ಬೇಕ ಹಣ್ಣು ತಿನ್ನೋದು ಗೊತ್ತಲ್ಲ, ಸಾಲಡ್ ಫ್ರೂಟ್ ಗೊತ್ತಲ್ಲ, ಕಟ್ ಮಾಡೋದು ಗೊತ್ತಲ್ಲ. ನಿಮಗೆ ಪಪ್ಪಾಳಿ ಹಣ್ಣು ಹೆಸರು ಗೊತ್ತಲ್ಲ, ನಮ್ಗೆ ಹೇಳ್ತೀರಿ ಫೋಟೋ ಕಟ್ ಮಾಡಿರಲಿಲ್ಲ. ಅಲ್ಲೇ ಕೈಮಾ ಮಾಡ್ದಂಗ್ ಮಾಡಿರಲ್ಲ ಅವನ್ನ. ಮಟನ್ ಕೈಮಾ ಮಾಡ್ತಾರ ಹಿಂಗ. ಜ್ಯೂಸ್ ಅಂದ್ರಲ್ಲೋ ಮರಿಯ, ಜ್ಯೂಸ್ ಅಲ್ಲಲ್ಲಿ ಸಾಲಿಡ್ ಪ್ರೂಫ್ ಅಂದ್ರೆ ಏನಂತ ಮಾಡಿ ಹಣ್ಣು ತಿನ್ನೋದನ್ನ ಕಟ್ ಮಾಡ್ಕೊಂಡು ಕನ್ನಡದ ಹೇಳ್ರಿ ನೀವು ಸಾಲಡ್ ಪ್ರೂಫ್ ಅದು ಈ proof ಅನ್ನೋದು ಹಣ್ಣುಗಳನ್ನ ಹಣ್ಣು ಪೀಸ್ ಮಾಡಿ ಅದನ್ನ ಹೇಳ ಹಣ್ಣು ತಿನ್ಬೇಕು. ಅವನಿಗೆ ಗೊತ್ತಾಗ್ಬೇಕಲ್ಲ. ಆ ಸಾಲಿಡ್ ಅನ್ನತ್ತೆ ಕೈಮಾ ಮಾಡ್ಕೋ ಸಾಲಿಡ್ ಪ್ರೂಫ್ ಅಂದ್ರೆ ಕೈಮಾ ಮಾಡ್ಕೋ ಏನ ಬಾ ಹೊಡಿಲ್ಲ ಅವನ್ನ. ಅವ್ನು ಕೈ ಮಾಡ್ಯಾನ. ನಾ ಚಿಕನ್ ಮಟನ್ ಅಂತೇಳಿ ಚೆಕ್ ಮಾಡಿ ಇದನ್ನ ಮಾಡಿದೇವ ಮರಿಯ, ನೀವು ನೀ ಚಾಕು ಕೊಟ್ಟಿಯಲ್ಲ ಕೈಮಾ ಮಾಡ್ದಂಗ್ ಮಾಡಕತ್ತ. ಹಂಗ್ ಮಾಡಿದೆ. ಹಣ್ಣ ತಿನ್ನೋದು ಬೇಡ ಅಂತ ನಾನು ಅಂತಾನೆ. ಯಾಕೆ ಹಣ್ಣು ತಿನ್ಬೇಕಲ್ಲ ಬಿಸಿಲ ಟೈಮ್ನಾಗ ಹಣ್ಣು ನಾನು ಸೆಟ್ ಆಗಂಗಿಲ್ಲ ಇವು ಎಲ್ಲ ಒಳ್ಳೆ ತೋರ್ಸಕೊಂಡ ಉತ್ತರ ಕರ್ನಾಟಕ ಹುಟ್ಟಿವ್ಲಿ ನಾವು ಹಣ್ಣು. ನೋಡಪ್ಪ, ನಾವು ಉತ್ತರ ಕರ್ನಾಟಕದವರು ಪವರ್ಫುಲ್ ಗಟ್ಟಿ ಮುಟ್ಟು ರೊಟ್ಟಿ ತಿಂತವಿ, ಅದು ಓಕೆ. ಹಣ್ಣು ತಿಂತವಿ ನಾವು ತೋರ್ತಿರ್ಲಿ. ಚಿಕನ್ ಕೈಮಾ ಮಟನ್ ಹೈ ನಾವ್ ಬಂದಾಗ ಯಾಕೆ ಹಣ್ಣು ಮಾಡ್ಬೇಕು ನೀವು? ಹಣ್ಣು ನನ್ ಮಗ ತಿಂದಲ್ಲೇ 1 kg ಇಲ್ಲಿ ಕೇಳಲೆ. ಮಧ್ಯಾಹ್ನ ಫ್ರೂಟ್ಸ್ ತಿನ್ಬೇಕು, ರಾತ್ರಿ ಮೀನ್ ತಿನ್ಬೇಕು. ಆರೋಗ್ಯ ಸಖತ್ತಾಗಿರ್ತೈತಿ. ಹಾರ್ಟ್ ಆಗೋದಿಲ್ಲ, ಹಾರ್ಟ್ ಪೇನು ಬರೋದಿಲ್ಲ, ಯಾ ನೋವು ಬರಲ್ಲ, ಆರೋಗ್ಯ ಇರ್ತಿರ್ಲಿ. ಅದಕ್ಕೋಸ್ಕರ ಹಿಂಗ ಹಾಕದಪ್ಪ. ಸುಮ್ಮ ಹಾಕಿ ಇದು ಮಾಡ್ಬಿಡೋದು. ಮತ್ ದಿನ ತಿನ್ಬೇಕಲ್ಲೇ ಆರೋಗ್ಯ. ಚಿಕನ್ ಮಟನ್ ಮೀನ್ ಅದ್ರಾಗ ಹೊಂಟನ ಜೀವನ ಮಾಡ್ಕೊಂತ. ಈಗಿನ ಟೈಮ್ನಾಗ ಬಾಳ ಹೀಟ್ ಆಕತಿ, ಬಾಡಿಗೆ ಒಳ್ಳೇದಲ್ಲ. ಹಣ್ಣು ತಿಂದ್ರ ನಾವು ಬಾಡಿ ಬಿಡ್ರ ತೋರ್ಸ ನಿನ್ ಬಾಡಿನ ತೋರ್ಸಲೆ. ತೋರ್ಸಮ್ಮ ತೋರ್ಸಲ್ಲ. ಏ ಬ್ಯಾಡ ಬೇಡ ಅವ್ನು ನೋಡಕತ್ತಾರಲ್ಲ ನಮ್ಮ ಮಳೆ ನೋಡತ್ಲ ಗೊತ್ತಾಗತಿ. ಹಣ್ಣು ತಿಂದ್ರ ಜಾಸ್ತಿ ಬರ್ತಂತ ಯಾವ ದೇಶಕ್ಕೆ ಆಗ್ತಲ್ಲ. 10 ಬಾಡ್ಯಾಗ ತಿಂತಾನೆ ಇವನು, ಗೊತ್ತಾಯ್ತು ನಿಮ್ಗೆ? 10 ಬಾಡ್ಯಾಗ ಮತ್ತದ ಯಾಕ ಹಣ್ಣು ತಿಂದನ ಒಂದ್ ಸಲ ಊಟ ಮಾಡಿದ್ರ 10 ಬಾಡ್ಯಾಗ ಬೇಕ ಅವನಿಗೆ. ಅವ್ನ ಬಾಯಾಗ ಇಂಗ್ಲಿಷ್ ಬಾಳ ಬರಕತ್ತ. ನಾವು ಡಿಗ್ರಿ ಮುಗಿಸಪ್ಪ. ಇದು ಮೊಟ್ಟೆ ಅನ್ನ ಮರಿ ತಗೋಲ್ ತಟ್ಟೆ ನೋಡ, ನಿಮಗೆ ಇಂಗ್ಲಿಷ್ ಗೊತ್ತಲ್ಲ, ಜ್ಯೂಸ್ ಮಾಡ್ತಾರ. ನಮಗೆ ಇಂಗ್ಲಿಷ್ ಗೊತ್ತಲ್ಲಪ್ಪ, ನಾವು ಕನ್ನಡದಾರ. ನಾವು ಕನ್ನಡ. ಕಲ್ಯಾಣ ಒಂದು ಹಚ್ಕೊಳ್ಳೆ. ಅದೊಂದು ಹೆಸರು ಗೊತ್ತೈತಿ ನೋಡಿ ನಿಮಗೆ. ಕಲಂದಿ ಗೊತ್ತೈತಿ, ಅದು ಗೊತ್ತೈತಿ ಅಂತನಲ್ಲ. ಬಿಡೋದೆ ಸಪೋಟ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಏನ್ ಮಾಡಕತ್ತಾನ ಅಂತಂದು ಅರ್ಥ ಆಗಕತ್ತಲ್ಲ. ಮಾಡಕತ್ರ ಗೊತ್ತೈತಿಲ್ಲ ಹೇಗಿರಿ ಅದಲ್ಲಿ ಕುಡ್ಸ ಅಂತಾರ ಇವ್ರು. ಹಣ್ಣಿನ ಹೆಸರು ಗೊತ್ತಿಲ್ಲ ಇವ್ರಿಗೆ. ಏನದ ಫ್ರೂಟ್ಸ್ನಾಗ ಎಲ್ಲ ಮಿಕ್ಸ್ ಮಾಡಿರಿ. ಏನ್ ಮಾಡಕತ್ತವಳ, ಏನ್ ಮಾಡಕತ್ತವ ಹೇಳ್ಬಿಡು ನೀನು, ಆಮೇಲೆ ಗೊತ್ತಾಗತ್ತೆ ನಿನಗೆ. ತಡಿಲೆ ಮಾಡಿ ಮೇಲೆ ಹೇಳ್ತಾನೆ ನೀವ್ ಏನ್ ಮಾಡ್ರಿ ಅಂತೇಳಿ. ನೋಡರಿಗೆ ಗೊತ್ತಾಗತ್ತೆ. ಎಷ್ಟೆಲ್ಲದ್ರ ಗೊತ್ತಾಗತ್ತೆ ನಿಮಗೆ. ಆ ಫ್ರೆಂಡ್ಸ್ ಬಾಡಿಗೆ ಒಳ್ಳೇದು. ನಾನು ಈ ತರ ಇದೀನಿ. ಅಕ್ಷಯ ಸಿಪ್ಪಿ ಕರೆಕ್ಟ್ ಹತ್ತಿಗಿಲೆ. ಹಣ್ಣು ಅಂದ್ರೆ ಹೆಂಗಿರ್ಬೇಕು ಗೊತ್ತಾ, ಸಿಪ್ಪಿ ಇಲ್ಲ ಅಂತ ತಿನ್ಬೇಕು, ಅದಕ್ಕೆ ಚೆನ್ನಾಗಿ ರುಚಿ ಬರ್ತದೆ. ತಿಳುವಳಿಕೆ ಹುಡ್ರು ತಿಂದನು ಸೈಜ್ ಹಾಕನಂದ್ರ ಈಗಿನ ಕಾಲದಾಗ ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ರೇಂಜ್ಗೆ ಈಗ ನಾರ್ಮಲ್ ಏನದ ನಾವು ಈಗ ನಾನು ನೋಡ್ಪ ನ್ಯಾಚುರಲ್ ಬಾಡಿ ನಮ್ದು ಡೈಲಿ 30 ಬಾಡ್ಯಾಗ ನ್ಯಾಚುರಲ್ ಆರಾಮ್. ಚೆನ್ನಾಗೈತೆ ನೋಡಿ, ಚೆನ್ನಾಗಿಲ್ಲ, ಒಳ್ಳೆ ರಸ ಬರ್ತದ. ಏನ್ ಗೊತ್ತದ್ರದ್ದು ವಿಟಮಿನ್ ಸಿ ಇರ್ತದ ಅದ್ರಾಗ. ಸರ್ವತ್ ವಿತ್ ಫ್ರೂಟ್ಸ್. ಈ ತರ ಬಿಸಿಲಿನ ಟೈಮಿಗೆ ಸರ್ವತ್ತಿನ ಜೊತೆಗೆ ಈ ಹಣ್ಣು ತಿಂದ್ರ ಸಖತ್ತ ಕೂಲ್ ಆಗತ್ ಬಾಡಿ. ಸಕ್ರೆ ಬಾಡಿ ಬಿಲ್ಡ್ ಆಗಬೇಕು. ನಿಮ್ಮನ ಓಕೆನಾ? ಇದ್ದ ಐಡಿಯಾ ಅಂತ ಕರ್ಕೊಂಡು ನೀವು ಹೇಳ್ತಾ ಎಲ್ಲಕ್ಕೆ ಕಾಯ್ತಮ್ಮ.
ಏಲಕ್ಕಿ. ಶರ್ಬತ್ ಫ್ರೂಟ್ಸ್ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ನೋಡ್ತಾರೆ. ಬಿಸಿಲಿಗೆ ಅದಕ್ಕೆ ಗಿರಿ ಒಳ್ಳೆ ಸಲಾಡ್ ಫ್ರೂಟ್ಸ್ ಚೆನ್ನಾಗಿ ಸಾಕತ್ತಾಗೈತೆ ನೋಡಿ. ಈ ಫ್ರೂಟ್ ಬಾಡಿಗೆ ಒಳ್ಳೇದು ತಿನ್ಬೇಕು. ಬೇಕಿತ್ತು ಸ್ಪೂನು ಎದಕ್ಕೆ ಹಣ್ಣು ತಿನ್ನೋದು, ಬರೀ ಹಣ್ಣಲ್ಲ ಸರ್ವತ್ ನಿನ್ ಜೊತೆಗೆ ಹಣ್ಣು ತಿನ್ನೋದು. ಈ ತರ ನೀನ್ ಯಾವಾಗಾರ ಜೀವನದಾಗ ತಿಂದಿದ್ದು ನೋಡು. ಸಖತ್ತಾಗೈತಿ. ಒಂದೇ ಒಂದು ಕಡಿಮೆ ಆಗೈತಿ ಅದ್ರಾಗ. ಫೋನ್ ಬೇಕತ್ತ ಕೈ ತಿಂದಷ್ಟು ಆರೋಗ್ಯದಿರೋದು ಸ್ಪೂನೇ ತಿನ್ನಾಗಿರಲ್ಲ. ನಾ ಯಾವ್ದೋ ಹೋಟೆಲ್ನಾಗ ನೋಡಿದ್ದಪ್ಪ, ಹಿಂಗೆ ಹಿಂಗೆ ತಿಂತಿರಲ್ಲ. ಚುಂಚನೆ ಯಾಕೆ ಕೈ ಅದಾವಲ್ಲ ನಿನಗೆ? ಚುಂಚೆ ತಿನ್ಬೇಕನ ಅವ್ರ ತಿನ್ನ. ಮನ್ಯಾಗ ಸ್ಪೂನ್ಯಾಗ ರೊಟ್ಟಿ ತಿಂತೇನು? ರೊಟ್ಟಿ ಕೈಲೇ ತಿನ್ನೋದು. ಹಣ್ಣು ಅಷ್ಟ ಹಿಂಗೆ ಚುಚ್ಚ ತಿನ್ಬೇಕನ. ಯಾವ್ದೋ ಹೋಟೆಲ್ನಾಗ ನೋಡಿದ್ ಬಿಡಿ ಅದಕ್ಕೆ. ರಘು ಹೆಂಗ ಐತ್ಲೆ? ಮಸ್ತ್ ಆಗೈತೆ ಅಣ್ಣ. ಬಟ್ ಇವನು ಬಾಡಿ ಬಿಡ್ರೆ ಯಾವ ಬಡಿ ಬಿಟ್ರೆ ಹಣ್ಣು ಕುಡ್ಸು ಕಡ್ಡಿ ಕಡೆ ಏನೋ ನೆನೆ ಹಾಕ್ಯಂದು ಹೊಡಿದಿ ಅಂತ ನಮ್ಮ ಎಲ್ಲಿ ಗಿರಿ ಅದಂಗೆ ಹಾಕ್ಯಾನಪ್ಪ ನೀನು. ನಮಗೆ ದಿನ ಬೇಕಪ್ಪ ಅಂತವ. ನಮ್ಮ ಮಾವನ ವಿಡಿಯೋ ನೋಡೇ ಮಾಡಿರೋದು ಮತ್ತು ನಾನು ಅಂತವ. ಅದಕ್ಕೆ ಮಜಲ್ಸ್ ಈಗ ಹಂಗೆ ಉಬ್ಬಕತ್ತವ. ನೋಡಿಲ್ಲಿ ಚೆನ್ನಾಗಿದೆ.